ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್ ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯನಕೆರೆ. ಇನ್ನು ಯಾವಾಗ ಸಚಿವ ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ವಿರುದ್ಧವಾಗಿ ಹೇಳಿಕೆಯನ್ನ ಕೊಟ್ಟರು, ಪತ್ರವನ್ನ ಬರೆದ್ರು, ಈಗ ಅವರಿಗೆ ಬೆದರಿಕೆ ಕರೆ ಬರ್ತಾ ಇದೆಯಂತೆ. ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಈ ಬಗ್ಗೆ ಮಾಹಿತಿಯನ್ನ ಖುದ್ದಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಹಂಚಿಕೊಂಡಿದ್ದಾರೆ. ಕಳೆದ 2 ದಿನಗಳಿಂದ ನನ್ನ ಫೋನ್ ರಿಂಗ್ ಆಗೋದು ನಿಂತಿಲ್ಲ. ಆರ್ಎಸ್ಎಸ್ ಚಟುವಟಿಕೆ ಪ್ರಶ್ನಿಸಿ ತಡೆಯೋ ಧೈರ್ಯ ಮಾಡಿದ್ದಕ್ಕೆ ಈ ರೀತಿಯಾಗಿ ಬೆದರಿಕೆ ಕರೆಗಳು ನನಗೆ ಬರ್ತಿದ್ದಾವೆ. ನನ್ನ ಹಾಗೂ ಕುಟುಂಬದ ವಿರುದ್ಧ ಕಂಟಿನ್ಯೂಸ್ ಆಗಿ ಬೆದರಿಕೆ ಕರೆಗಳು ಬರ್ತಲೇ ಇವೆ. ಆದರೆ ಇದರಿಂದ ನಾನು ವಿಚಲಿತನಾಗಲ್ಲ, ಆಶ್ಚರ್ಯ ಕೂಡ ಪಡೋದಿಲ್ಲ. ಗಾಂಧಿ ಅಂಬೇಡ್ಕರ್ ಅವರನ್ನೇ ಬಿಡದಿದ್ದಾಗ ನನ್ನ ಯಾಕೆ ಬಿಡ್ತಾರೆ? ಆದರೆ ಈ ದೇಶವನ್ನ ಅಪಾಯಕಾರಿ ವೈರಸ್ಗಳಿಂದ ಶುದ್ಧೀಕರಿಸಬೇಕಿದೆ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆಗ ನಾವು ಈ ವ್ಯವಸ್ಥೆ ವಿರುದ್ಧ ಧ್ವನಿ ಎತ್ತೀವಿ, ಅವಾಗೆಲ್ಲಾನು ಕೂಡ ನಮಗೆ ಕರೆಗಳು ಬಂದಿದೆ. ಇದೇನು ಹೊಸದೇನಲ್ಲ. ಆಮೇಲೆ ಈ ತತ್ವ, ಈ ಸಿದ್ಧಾಂತ ಗಾಂಧೀಜಿಯವರಿಗೆ ಬಿಟ್ಟಿಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಿಟ್ಟಿಲ್ಲ, ನಮಗ್ ಬಿಡ್ತಾರ? ಸೊ ಇಟ್ ಈಸ್, ಇವರು ಏನೇ ಇಂಟಿಮಿಡೇಷನ್ ಮಾಡಲಿ, ಇವ್ರು ಏನೇ ಬೆದರಿಕೆ ಕೊಡ್ಲಿ, ಅಂತಾರಾಷ್ಟ್ರೀಯ ಕರೆ ಬರಲಿ, ರಾಷ್ಟ್ರೀಯ ಕರೆ ಬರಲಿ, ಸ್ಥಳೀಯ ಕರೆ ಬರಲಿ, ನಾವೇನು ಎದುರೋದಿಲ್ಲ. ಈ ಹಿಂದಿನಲ್ಲಿ ಮಾತಾಡ್ತಾರೆ, ಇಂಗ್ಲಿಷ್ನಲ್ಲಿ ಮಾತಾಡ್ತಾರೆ. ಹಾಗಾಗಿ ಇದೆಲ್ಲಾನು ಕೂಡ ಒಂದು ವ್ಯವಸ್ಥಿತವಾದಂತ ಒಂದು ಸಂಚ್ ತರ ಇದೆ. ಏನು ಹೆದರಿಕೆ ಬೇಕು? ಇಲ್ಲ, ಬರೋದಿಲ್ಲ. ಅದು ಇಟ್ ಈಸ್ ಕಂಟಿನ್ಯೂಸ್ ನಂಬರ್ಸ್ ಇರ್ತದೆ. ಕೆಲವು ಕಾಲರ್ ಐಡಿ ಅಂತ ಅಷ್ಟೇ ಬರುತ್ತೆ, ಕೆಲವುದು ನೋ ಕಾಲರ್ ಐಡಿ ಅಂತ ಬರುತ್ತೆ, ಕೆಲವುದು ಅಂತಾರಾಷ್ಟ್ರೀಯ ನಂಬರ್ಗಳು ಬರ್ತದೆ. ಲ್ಯಾಂಗ್ವೇಜ್ ಏನಂದ್ರೆ ಫಿಲ್ತಿ ಲ್ಯಾಂಗ್ವೇಜ್, ಕೆಟ್ಟ ಭಾಷೆ, ಅವಾಚಕ ಶಬ್ದದಲ್ಲಿ ನಮಗ್ ಬಯೋದು, ನಮ್ಮ ಕುಟುಂಬದವರಿಗೆ ಬಯೋದು, ನಮ್ಮ ಮನೆಯವರಿಗೆ ಪರಿಸ್ಥಿತಿ ಬಗ್ಗೆ ಹೇಳೋದು, ಇಷ್ಟೇ. ಅದು ಬಿಟ್ಟರೆ ಬೇರೆದೇನು ಹೊಸದೇನಿಲ್ಲ ಅಲ್ಲ ನಮ್ಗೆ. ಈಗ ಹಿಂದಿನ ಸರ್ಕಾರದಲ್ಲೂ ಇದು ಯಾವಾಗ ಧ್ವನಿ ಎತ್ತಿದ್ವಿ, ಯಾವಾಗ ಮಾತಾಡಿದ್ರು. ನಿಮ್ಗೆ ನೆನಪಿದ್ರೆ ಖರ್ಗೆ ಸಾಹೇಬ್ರಿಗೆ ಕೂಡ ಲ್ಯಾಂಡ್ ಲೈನ್ ನಲ್ಲಿ ಸಫ್ದರ್ಜಂಗ್ ಪೊಲೀಸ್ ಸ್ಟೇಷನ್ ನಲ್ಲಿ ಇನ್ನೂ ಕಂಪ್ಲೇಂಟ್ ಇದೆ. ಅವರಿಗೂ ಕೂಡ ಬಂದಿತ್ತು 2-3 ಸಂದರ್ಭದಲ್ಲಿ. ಇಲ್ಲಿ ನಮ್ಮ ಖರ್ಗೆ ಸಾಹೇಬರು ಎಲ್ಲಿ ಯಾವಾಗ ಬೆಂಗಳೂರು ನಿವಾಸದಲ್ಲಿ ಇದ್ದಾಗ ಕೂಡ ರಾತ್ರಿ 1 ಗಂಟೆಗೆ ಫೋನ್ ಮಾಡಿ ಬೆದರಿಕೆ ಹಾಕಿದ್ರು ಲ್ಯಾಂಡ್ ಲೈನಿಗೆ. ಎಲ್ಲ ಇದ್ದೇ ಇರೋದಲ್ವ ಸಹಜ, ಎದುರಿಸಬೇಕಾಗುತ್ತೆ. ಮಾತ್ರ ಫ್ಯಾಮಿಲಿ ಮೆಂಬರ್ಸ್ಗೂ ಕಾಲ್ಗಿಲ್ ಮಾಡ್ತಾರೆ? ಇಲ್ಲ, ಫ್ಯಾಮಿಲಿ ಮೆಂಬರ್ಸಿಗೆಲ್ಲ ಸದ್ಯಕ್ಕೆ ನನಗೆ ಮಾತ್ರ ಕರೆಗಳು ಬರ್ತಾ ಇವೆ ಕಂಟಿನ್ಯೂಸ್ ಆಗಿ. 1-2 ಅಂದ್ರೆ ಓಕೆ. ವಾಟ್ಸ್ಆಪ್ ಕಾಲ್ಗಳು ನೋಡಿ, FIR ರಿಜಿಸ್ಟರ್ ಮಾಡಿಸಬಹುದು, ಬಟ್ ಅಗೇನ್ ಇಟ್ಸ್ ಗೋಯಿಂಗ್ ಟು ಬಿ ದ ಸೇಮ್ ಥಿಂಗ್. ಈಗ ಎನ್ಕ್ರಿಪ್ಟೆಡ್ ಕಾಲ್ಸ್ ಇವೆ ಇವೆಲ್ಲಾನು. ಇನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಬರ್ತಿರುವಂತಹ ಬೆದರಿಕೆ ಕರೆಗಳ ಕುರಿತಾಗಿ ಸಿಎಂ ಸಿದ್ದರಾಮಯ್ಯ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ನೋಡೋಣ ಬನ್ನಿ. ಬೆದರಿಕೆ ಕರೆ ಬಂದಿದೆ ಅಂತ ಸರ್, ಆರ್ಎಸ್ಎಸ್ ಬಗ್ಗೆ ಮಾತಾಡೋದ ಮೇಲೆ ತುಂಬಾ ಬೆದರಿಕೆ ಕರೆಗಳು ಬರ್ತಾ ಇದೆ ಅಂತ ಸರ್ ಪ್ರಿಯಾಂಕ್ ಖರ್ಗೆ ಅವರು. ಗೊತ್ತಿಲ್ಲ, ಹೇಳಿ ನೋಡ್ತೀನಿ ನಾನು. ಖರ್ಗೆ ಜೊತೆ, ಪ್ರಿಯಾಂಕ್ ಖರ್ಗೆ ಜೊತೆ ಮಾತಾಡ್ತೀನಿ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಹರೀಶ್, ಈಗ ಪ್ರಿಯಾಂಕ್ ಖರ್ಗೆ ಅವರಿಗೆ ಬರ್ತಿರುವಂತಹ ಬೆದರಿಕೆ ಕರೆಗಳ ಕುರಿತಾಗಿ ಸಚಿವರು ಮಾತಾಡಿದ್ದಾರೆ, ಸಿಎಂ ಕೂಡ ಮಾತಾಡಿದ್ದಾರೆ. ಅದರ ಜೊತೆಗೆ ನಾನು ವಿಚಲಿತನಾಗಲ್ಲ ಅನ್ನುವಂತಹ ಮಾತನ್ನ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ. ಹಾಗಿದ್ರೆ ಇನ್ನಷ್ಟು ತೀವ್ರವಾಗುತ್ತಾ ಅಂತ ಇವರ ಟೀಕೆ ಅಂಡ್ ಇವರ ಆಕ್ರೋಶ ಎಲ್ಲವೂ ಕೂಡ? ರಾಹುಲ್, ಬಹಳ ಮುಖ್ಯವಾಗಿರುವಂತದ್ದು ITBT ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಬೆದರಿಕೆ ಕರೆಗಳು ಕೂಡ ಬರ್ತಿದ್ದಾವೆ. ಇದನ್ನು ಸ್ವತಃ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಬಹಿರಂಗವಾಗಿ ಹೇಳಿಕೊಂಡಿದ್ದಾರೆ. ಜೊತೆಗೆ ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಕೂಡ ಅದನ್ನ ಪ್ರಸ್ತಾಪ ಮಾಡಿದ್ದಾರೆ. ಅಂದ್ರೆ ದಿನನಿತ್ಯ ಅಂದ್ರೆ ಮುಖ್ಯವಾಗಿರುವಂತದ್ದು ಈಗ RSS ಅನ್ನೋ ಕಾರ್ಯಚಟುವಟಿಕೆಯನ್ನ ಸಾರ್ವಜನಿಕ ಸ್ಥಳಗಳನ್ನು ನಿರ್ಬಂಧಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಇತ್ತೀಚೆಗೆ ಏನು ಪತ್ರವನ್ನು ಬರೆದಿದ್ರು. ಅದಾದ ನಂತರ ಒಂದಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ರು. ಹೇಳಿಕೆಗಳ ನಂತರ ಈಗ ಬೆದರಿಕೆ ಕರೆಗಳು ನಿತ್ಯ ಬರ್ತಿದೆ. ನನಗೆ ಮತ್ತೆ ನನ್ನ ಕುಟುಂಬದವರಿಗೆ ಕೂಡ ನಿತ್ಯ ಬೆದರಿಕೆ ಕರೆಗಳು ಬರ್ತಿದ್ದಾವೆ. ಸೊ ಬೇರೆ ಬೇರೆ ಇಂಟರ್ನ್ಯಾಷನಲ್ ಕರೆಗಳೆಲ್ಲ ಬರ್ತಿದ್ದಾವೆ. ಅವಾಚ್ಯ ಶಬ್ದಗಳ ನಿಂದನೆ ಕೂಡ ಮಾಡಲಾಗ್ತಿದೆ ಅನ್ನುವಂತ ಮಾತನ್ನ ಸ್ವತಃ ಪ್ರಿಯಾಂಕ್ ಖರ್ಗೆ ಅವರಿಗೆ ಹೇಳಿರುವಂತದ್ದು. ಸೊ ಆದ್ರೆ ಎಲ್ಲ ಒಂದ್ ಕಡೆ ಒಂದು ಮಾತನ್ನ ಹೇಳ್ತಿದ್ದಾರೆ, ನಾನು ಎಂತ ಬೆದರಿಕೆ ಕರೆಗಳು ಬಂದ್ರು ಕೂಡ ನಾನು ವಿಚಲಿತನ ಆಗೋದಿಲ್ಲ, ಮತ್ತೆ ಆಶ್ಚರ್ಯ ಕೂಡ ಆಗೋದಿಲ್ಲ. ಹಾಗಾಗಿ ಇದ್ರ ವಿರುದ್ಧ ನಾನು ಹೋರಾಟ ಇದ್ದೇ ಇರುತ್ತೆ. ನಂದು ತಾತ್ವಿಕ ಸಿದ್ಧಾಂತ ಇರುವಂತದ್ದು, ಸಿದ್ಧಾಂತಕ್ಕೆ ಸಂಬಂಧಪಟ್ಟಂಗೆ ನಾನು ಹೋರಾಟ ಅಷ್ಟೇ ಅನ್ನುವಂತ ಮಾತನ್ನ ಹೇಳ್ತಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಕೂಡ ಮುಂದಿನ ದಿನಗಳಲ್ಲಿ ಇದು ಮತ್ತೊಂದು ರೂಪ ಪಡೆದುಕೊಳ್ಳುತ್ತಾ ಅನ್ನುವಂತ ಸಾಕಷ್ಟು ಕುತೂಹಲ ಕೂಡ ಮೂಡಿಸಿರುವಂತದ್ದು. ಸೊ ಅಂದ್ರೆ
ಇಲ್ಲಿ RSS ವಿಚಾರವಾಗಿ ಏನು ಧ್ವನಿಯನ್ನು ಎತ್ತಿದ್ರು ಅದಕ್ಕೆ ಸಂಬಂಧಪಟ್ಟಂಗೆ ತೀವ್ರ ಆಕ್ಷೇಪಗಳು ಟೀಕೆಗಳು ಕೂಡ ಪ್ರತಿಪಕ್ಷಗಳಿಂದ ವ್ಯಕ್ತ ಆಗ್ತಿದೆ. ಮತ್ತೆ ನಿರ್ಬಂಧಿಸಿ ಮಾಡಿ ತೋರಿಸಿ ಎನ್ನುವಂತ ಸವಾಲು ಜವಾಬುಗಳು ಕೂಡ ಈಗ ಪ್ರತಿಪಕ್ಷಗಳಿಂದ ವ್ಯಕ್ತ ಆಗ್ತಿದೆ. ಇದ್ರ ಬೆನ್ನಲ್ಲೇ ಈಗ ಬೆದರಿಕೆ ಕರೆಗಳು ಬರ್ತಿರುವಂತಹ ಹಿನ್ನೆಲೆಯಲ್ಲಿ ಖುದ್ದು ಪ್ರಿಯಾಂಕ್ ಖರ್ಗೆ ಅವರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ ಜೊತೆಗೆ ನಾನು ವಿಚಲಿತನಾಗೋದಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು. ಅಂದ್ರೆ ಒಂದು ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧೀಜಿನೇ ಬಿಟ್ಟಿಲ್ಲ, ಇನ್ನು ನನ್ನನ್ನು ಬಿಡ್ತಾರ ಅನ್ನುವಂತ ಮಾತನ್ನ ಹೇಳುವ ಮೂಲಕ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ರಾಹುಲ್. ರೈಟ್ ಹರೀಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಇನ್ನು ಮರಿ ಖರ್ಗೆ ಅವರು ಕಲಬುರಗಿಯಲ್ಲಿ ಕಾಣೆಯಾಗಿದ್ದಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. RSS ಅನ್ನೇ ನಾನು ಬ್ಯಾನ್ ಮಾಡ್ತೀನಿ ಅಂತ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾರೆ. ಆದರೆ ಅಸೆಂಬ್ಲಿಯಲ್ಲಿ ಎದ್ದು ನಿಂತ್ಕೊಂಡು ಅವರ ಪಕ್ಷದ DCM ಆಗಿರುವಂಥ, ಅವರ ಸರ್ಕಾರದ DCMఏ ಆಗಿರುವಂಥ DKಶಿ ಅವರು RSS ಗೀತೆಯನ್ನ ಹಾಡಿದ್ರು. ಹಾಗಿದ್ರೆ ಅವತ್ತು DCM DKಶಿ ಅವರನ್ನ ಯಾಕೆ ಉಚ್ಚಾಟನೆ ಮಾಡಿಲ್ಲ, ಈ ರೀತಿಯಾಗಿ ಪ್ರಶ್ನೆ ಮಾಡಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ರೀತಿಯಾಗಿ ತೀವ್ರವಾಗಿ ವಾಗ್ದಾಳಿಯನ್ನ ಮಾಡ್ತಾ ಪ್ರಶ್ನೆಯನ್ನ ಮಾಡಿದ್ದಾರೆ. ಆ ಫೋನ್ ಇದಕ್ಕೆ 2 ರೂಪಾಯಿನ ಚಾರ್ಜ್ ಮಾಡ್ತಾರೆ, ಅದಕ್ಕೂ ಬೆಲೆ ಇರಲ್ಲ ಅಷ್ಟೇ. ಆ ಫೋನ್ ಬೆದರಿಕೆಗೆ ಅದಕ್ಕೆ ಬೆಲೆ ಇರಲ್ಲ ಅಷ್ಟೇ. ನೋಡಿ, ಅವ್ರ ಇಲಾಖೆಯಲ್ಲಿ ಫೇಲ್ ಔಟಿದ್ದಾರೆ, ಕಲಬುರಗಿಯಲ್ಲಿ ಕಾಣೆಯಾಗೋಟಿದ್ದಾರೆ, ಬೆಂಗಳೂರಲ್ಲಾದರೂ ಕಾಣಿಸ್ಕೊಳ್ಳೋಣ ಅಂತೇಳಿ RSS ಬಗ್ಗೆ ಹೇಳಿದ್ರೆ ಇಮಿಡಿಯೇಟ್ ರಿಯಾಕ್ಷನ್ ಬರೋದು ಯಾವುದು? ಅದಕ್ಕೆ RSSನ ಇಟ್ಕೊಂಡಿದ್ದಾರೆ ಅಷ್ಟೆ. ಅದು ಬಿಟ್ಟರೆ ಅವ್ರ ಜ್ಞಾನ ಇಲ್ವಾ ಇವ್ರಿಗೆ? RSS ಬಗ್ಗೆ ಏನು ಮಾಡೋಕ್ಕಾಗಲ್ಲ, ಏನು ನಮ್ಮದು ಕಿಸಿಯಲ್ಲ, ನಮ್ಗೆ ಆ ಥರದ್ದು ಏನು ಪವರ್ ಇಲ್ಲ, ಶಕ್ತಿ ಇಲ್ಲ ಅನ್ನೋದು ಪರ್ಫೆಕ್ಟಾಗಿ ಗೊತ್ತಿದೆ ಅವ್ರಿಗೆ, ಪರ್ಫೆಕ್ಟಾಗಿ ಗೊತ್ತಿದೆ. ಯಾಕಂದರೆ ಇವ್ರ ಮುತ್ತಾತನೂ ಏನು ಮಾಡೋಕ್ಕಾಗಿಲ್ಲ. ಮುತ್ತಾತ ಬಾಯ್ ಬಡ್ಕಂಡ ನೆಹರು, ಬಾಯ್ ಬಿಡ್ಕೊಂಡು ಲಬಲಬ ಅಂತ ಬಡ್ಕಂಡ ಇವ್ರ ಮುತ್ತಾತ ನೆಹರು, ಏನು ಮಾಡೋಕ್ಕಾಗಿಲ್ಲ. ಇಂದಿರಾ ಗಾಂಧಿ ಆಯಮ್ಮನ ಕೈಲಿ ಏನು ಮಾಡೋಕ್ಕಾಗಿಲ್ಲ. ಇಂದಿರಾ ಗಾಂಧಿ ಕೈಲಿ ಇಂದಿರಾ ಗಾಂಧಿ ಏನು ಮಾಡೋಕ್ಕಾಗಿಲ್ಲ. ನಾನು RSS, ನನ್ನ ಇಡೀ ಕುಟುಂಬ RSS, ನಮ್ಮ ಇಡೀ ಊರು RSS, ಆಯಿತಾ? ನನ್ನ ಪಾರ್ಟಿನೂ RSS. ನಾನು ಎಂದೂ ಒಂದಿನೂ ಅಸೆಂಬ್ಲಿಯಲ್ಲಿ ನಿಂತು ನಮಸ್ತೆ ಸದಾ ವತ್ಸಲೆ ಮಾತೃಭೂಮೆ ತ್ವಯಾ ಹಿಂದೂ ಭೂಮೆ ಸುಖಂ ವರ್ಧಿತೋಹಂ ಅಂತ ನಾನು ಎಂದೋ ಹೇಳಿಲ್ಲ. DK ಶಿವಕುಮಾರ್ ಅವರು ಆರಾಮಾಗಿ, ಎಷ್ಟು ನೀಟಾಗಿ, ನಮಗಿಂತ ಚಂದವಾಗಿ, ನಮಗಿಂತ ಪ್ರಾಸಬದ್ಧವಾಗಿ, ನಮಗಿಂತ ರಾಗವಾಗಿ ಆಡ್ತಾರೆ. ಅಂದರೆ ಅವ್ರು RSSಗೆ ಹೋಗಿಲ್ವಾ? ಹೋಗಿರೋದಕ್ಕೆ ತಾನೆ ಅವ್ರು ಆಡೋದು. ಅಲ್ಲ, ಅವ್ರ ಮೇಲೆ ಏನು ಆ್ಯಕ್ಷನ್ ಮಾಡಿದ್ರಿ ನೀವು? ಅವ್ರನ್ನ ಯಾಕೆ ಪಾರ್ಟಿಯಿಂದ ಸಸ್ಪೆಂಡ್ ಮಾಡಿಲ್ಲ? ನಮ್ಗೆ RSSಗೆ ಹೇಳಿದ್ರಲ್ಲ ಬ್ಯಾನ್ ಮಾಡ್ತೀರಿ ಅಂತ, ಅವ್ರಿಗೂ ಬ್ಯಾನ್ ಮಾಡಬೇಕಾಯ್ತು. ದಮ್ಮಿಲ್ವಾ ನಿಮಗೆ? ನಿಮ್ಮಪ್ಪ ಖರ್ಗೆ RSS ಕ್ಯಾಂಪ್ ಬಂದು ಕೂತ್ಕೊಂಡಿದ್ರಲ್ಲ, ಅಲ್ಲೇ ಬಂದು ಕಾಫಿ ತಿಂಡಿ ಎಲ್ಲ ತಿಂದು ಹೋದ್ರಲ್ಲ, ಅದು ಯಾರು ಕಾಫಿ, ಅದು ಯಾವ ತಿಂಡಿ? ಅದು RSS ತಿಂಡಿ ತಾನಪ್ಪ. RSS ಅವರೇ ಮಾಡಿದ ತಿಂಡಿ, RSS ಅವರೇ ಮಾಡಿದ ಕಾಫಿ. ಗೊತ್ತಿಲ್ಲ, ಕೇಳ್ಬೇಕು, ಅವ್ರ ಅಪ್ಪನ ಕೇಳ್ಬೇಕು, ನನಗೇನು ಗೊತ್ತು. ಬಂದು 1 ಗಂಟೆಗಳ ಕಾಲ ಕೂತಿದ್ರು, ಪೊಲೀಸ್ ಕಮಿಷನರ್ ಕರ್ಕೊಂಬಂದಿದ್ರು, ರೋಷನ್ ಬೇಗ್ ಅವ್ರನ್ನ ಕರ್ಕೊಂಬಂದಿದ್ರು, RSS ಎಲ್ಲ ಸುತ್ತಾಡಿದ್ರು. ಅಲ್ಲಿ ಮಾಡಿರೋ ವ್ಯವಸ್ಥೆ, ಊಟದ ವ್ಯವಸ್ಥೆ, ಫಂಕ್ಷನ್ನು, ಚೇರ್ ಎಷ್ಟಾಗಿ ಎಲ್ಲ ನೋಡಿದ್ರು, ಸಂತೋಷವಾಗಿ ಹೋದರು. ಅದನ್ನು ಅವ್ರ ಅಪ್ಪನ ಕೇಳ್ಬೇಕು, ನನ್ನ ಕೇಳಿದ್ರೆ ಏನು ಬರ್ತೈತೆ? ಕೇಳ್ಬೇಕು, ಅವ್ರ ಅಪ್ಪನ ಕೇಳಿಬಿಟ್ಟು ಯಾಕೆ ಹೋಗಿದ್ದೆ, ನಾನು ಇಲ್ಲಿ ಬಾಯ್ ಬಡ್ಕೊಂತ ಇದ್ದೀರಿ, ನಾವು ಇಲ್ಲಿ ಬ್ಯಾನ್ ಮಾಡಿ ಅಂತೇಳಿ. ಈಗ ಖರ್ಗೆನ ಯಾವಾಗ ಬ್ಯಾನ್ ಮಾಡ್ತೀರಾ? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.